ತಾನೆ. ಯಾರೋ ಸೇವಕ ಬಂದು ಸಿಪಾಯಿ ಇವನ್ಗೊಂದು ರಾಯಸ ಕೊಡ್ತಾನೆ, ಒಂದು ಪತ್ರ. ತಕ್ಷಣ ಅದನ್ನ ತೆಗೆದು ನೋಡ್ತಾನೆ, ಅದು ಕನ್ನಡದಲ್ಲಿರುತ್ತೆ. ಇವನು ಕನ್ನಡ ಓದಕ್ ಬರಲ್ಲ, ಉರ್ದು. ಅಲ್ಲಿ ಇದ್ದಂತ ಅಂಗರಕ್ಷಕರು ಯಾರಿಗೂ ಕನ್ನಡ ಬರಲ್ಲ. ಏನ್ ಮಾಡಿದ್, ಏನಿದೆ ವಿಚಾರ ಗೊತ್ತಿಲ್ವೇ ಅನ್ಬಿಟ್ಟು ನೋಡ್ತಾನೆ, ದೂರದಲ್ಲಿ ವೆಂಕಣ್ಣ ಕೂತಿದ್ದಾನೆ ಮರದ ಕೆಳಗೆ. ಇದರ ಬಾಯಿಲಿ ಅಂತ ಹೇಳಿ ಪಡ ಓದೋ ಇದ್ರು. ಅವ್ನು ಹೇಳ್ತಾ, ಇಲ್ಲ ನಂಗೆ ಅಕ್ಷರ ಬರಲ್ಲ, ನಂಗೆ ಓದೇ ಬರಲ್ಲ ಅಂತ. ನೀನು ಬ್ರಾಹ್ಮಣನ ಮಗ ಅಲ್ಲ, ಬ್ರಾಹ್ಮಣ ತಾನೆ ಅಂತ. ಹೌದು ನಾನು ಬ್ರಾಹ್ಮಣ ಆಗಿ ಓದು ಬರಲ್ಲ ಅಂತ ಸುಳ್ಳು ಹೇಳ್ತೀಯ. ನೀನೇನಾದ್ರು ಓದ್ದೇ ಇದ್ರೆ ಚಡಿ ಏಟ್ ಹಾಕಿಸ್ತೀನಿ ಅಂತ ಹೇಳಿ ಹೆದರಿಸ್ಬಿಡ್ತಾನೆ. ಈಗ ಆ ವೆಂಕಣ್ಣನಿಗೆ ನಡ್ಕ ಬಂದ್ಬಿಡುತ್ತೆ, ಇವನೆಲ್ಲ ನನ್ ಚಡಿ ಏಟ್ ಹೊಡಿತಾನ. ತಕ್ಷಣ ಅವನಿಗೆ ಜ್ಞಾಪಕ ಬಂದಿದ್ದು ರಾಯರು. ರಾಘವೇಂದ್ರ ಅಂತ ಯಾವಾಗ ಅಡಸಲಿ ಅವ್ನು ರಾಘವೇಂದ್ರ ಅನ್ನೋ ಆ ಪತ್ರ ಇಟ್ಕೊಂಡು ಓದಕ್ ಶುರು ಮಾಡ್ಬಿಟ್ಟು ಏನು ಪುಂಖಾನುಪುಂಖವಾಗಿ ಅದನ್ನು ಓದ್ಬಿಡ್ತಾನೆ ಸ್ಪಷ್ಟವಾಗಿ. ಅಂದ್ರೆ ನಿನಗೆ ಗಂಡು ಮಗು ಆಗಿದೆ, ಚೆನ್ನಾಗಿದೆ, ಆರೋಗ್ಯವಾಗಿದೆ ಅಂತ ಇದನ್ನ ಕೇಳಿದ ಕೂಡಲೇ ಶಬ್ಬಾಷ್ ಅಂತ ಹೇಳಿ ಬೆಂತಿಡ್ತಾನೆ. ಇವನಿಗೆ ಮೂರ್ಛೆ ಹೋದಂಗ ಆಗ್ಬಿಟ್ಟಿರುತ್ತೆ ವೆಂಕಣ್ಣಗೆ. ಯಾಕೆಂದ್ರೆ ಇವನು ಓದ್ ಬರಲ್ಲ. ಈಗ ಅವನು ಸಿದ್ಧ ಮಸೂದ್ ಕೇಳುತ್ತಾನೆ, ನೀನ್ ಏನ್ ಮಾಡ್ತಾ ಇದ್ದಾನೆ? ನಾನು ದನ